ನನಗೆ ರಾಜಕೀಯ ಅನ್ನೋದು ನನಗೂ ಬರೋಲ್ಲ. ನಾನು ಓದ್ಕೊಂಡಿದ್ದೀನಿ, ಅನಲೈಸ್ ಮಾಡ್ತೀನಿ, ಅದ್ರ ಬಗ್ಗೆ ನನ್ನ ತೀರ್ಮಾನಗಳು ಮಾಡ್ತೀನಿ. ಆದರೆ ನನಗೂ ರಾಜಕೀಯಕ್ಕೂ ಬರೋಲ್ಲ. ನನ್ನ ಸ್ವಭಾವ, ನನ್ನ ತಿಳುವಳಿಕೆ, ನನ್ನ ಸೂಕ್ಷ್ಮತೆಗೆ ಬರೋಲ್ಲ. ಆಮೇಲೆ ರಾಜಕೀಯ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಆದಂಥ ಸೆಟ್ ಆಫ್ ಪೀಪಲ್ ಬೇಕು. ನೀವು ಸುಮ್ಮನೆ ನಿಮ್ಮ ಕೆಲಸ ಮುಗೀತು, ರಿಟೈರ್ ಆಗಿದ್ದೀರಿ, ರಾಜಕೀಯಕ್ಕೆ ಬನ್ನಿ ಅಂದರೆ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಎ ಕರೆಕ್ಟ್ ಮೂವ್. ನಾವು ಯಾವುದ್ರೊಳಗಡೆ ಎಕ್ಸಲೆನ್ಸ್ ಇದೆ, ನಮ್ಗೆ ಯಾವುದು ಕಾನ್ಫಿಡೆನ್ಸ್ ಇದೆ. ಅಡ್ಮಿನಿಸ್ಟ್ರೇಷನ್ ನನ್ನ ಪ್ಯಾಷನ್ ಆಗಿತ್ತು, ಅದಕ್ಕಾಗಿ ಮೇಷ್ಟ್ರ ಕೆಲಸ ಬಿಟ್ಟು ಬಂದು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀನಿ. ಅದರೊಳಗಡೆ ತೃಪ್ತಿ ಇದೆ, ಸಾಕು. ಮತ್ತು ನಾವು ಇನ್ಯಾವುದೇ ರೀತಿಯಾದಂಥ ಆಸಕ್ತಿ ಆಗಲಿ ಅಥವಾ ಅಪೇಕ್ಷೆಗಳಾಗಲಿ ನನಗೆ ಯಾವುದೂ ಇಲ್ಲ. ಇಲ್ಲ, ನನಗೆ ಯಾವುದೇ ಆ ರೀತಿಯಾದಂಥ ಆಲೋಚನೆಗಳು ಯಾವುದೂ ಇಲ್ಲ, ಮತ್ತು ನನಗೆ ಬರೋಲ್ಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಕೆಲವರು ನನ್ನ ಬಗ್ಗೆ ಪ್ರೀತಿ ಜಾಸ್ತಿ ಇದ್ದಾರೆ, ತುಂಬ ಜನ ನನ್ನನ್ನು ಗೌರವಿಸೋರು ಇದ್ದಾರೆ, ಪ್ರೀತಿಸೋರು ಇದ್ದಾರೆ, ಅಷ್ಟೇ ಜನ ನನ್ನ ವಿರೋಧಿಸೋರು ಇದ್ದಾರೆ. ಯಾಕೆಂದರೆ ವೆನ್ ಯು ಸಿಟ್ ಆನ್ ಎ ಪ್ಲೇಸ್, ಒಂದು ಡಿಸಿಷನ್ ತಗೊಂಡಾಗ ನೀವು ಎಲ್ರಿಗೂ ಸಮಾಧಾನ ಪಡಿಸೋಕ್ಕಾಗಲ್ಲ. ಈಗ ಕೋರ್ಟಲ್ಲಿ ಇಬ್ಬರು ಬಂದರೆ ನೀವು ಒಬ್ಬರು ಪರ ಮಾತ್ರ ಕೊಡೋಕ್ಕೆ ಸಾಧ್ಯ, ಇನ್ನೊಬ್ಬರು ಪರ ಹೆಂಗೆ ಕೊಡ್ತೀರಿ ನೀವು? ಆ ಇನ್ನೊಬ್ಬರು ಅವರು ನಿಮ್ಗೆ ಬೇಕೋ ಬೇಡದೇನೋ, ಅವ್ರು ನಿಮ್ಮನ್ನು ಗೊತ್ತೋ ಗೊತ್ತಿಲ್ಲದೆಯೋ ಒಂದು ರೀತಿ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲ, ಅದು ಅವರ ಅಭಿಪ್ರಾಯ ಅಷ್ಟೇ. ನನಗೆ ಹಿಂಗೆ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳಿದ್ದೀನಿ, ಹಿಂದೆ ಕೂಡ ಚಾಮನಗರದಲ್ಲಿ ಇದ್ದವ್ರು ಹಿಂಗೆ ಮಾಡಿ ನನಗೆ ಅದು ಸಮಸ್ಯೆನೇ ಆಗೋಯ್ತು. ಆವಾಗ ನಾನು ಹೇಳಿದೆ, ಇಲ್ಲ, ನೀವು ನಮ್ಮನ್ನು ಜಿಲ್ಲಾಧಿಕಾರಿಯಾಗಿ ಒಬ್ಬ ಸರ್ಕಾರಿ ಅಧಿಕಾರಿ, ಆಮೇಲೆ ಪಬ್ಲಿಕ್ ಸರ್ವೆಂಟ್ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಅದು ನಿಮ್ಮ ಆಸಕ್ತಿಗಳನ್ನು, ನಿಮ್ಮ ಪರ್ಸೆಪ್ಷನ್ಸ್ಗಳನ್ನ ನನ್ನ ಮೇಲೆ ಹೇರಕ್ಕೆ ಬರಬೇಡಿ. ನಾನು ಎಲ್ಲೂ ಕೂಡ ಅದ್ರ ಬಗ್ಗೆ ಆಸಕ್ತಿನೂ ವ್ಯಕ್ತಪಡಿಸಿಲ್ಲ, ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ನಾನು ಈಗಲೇ ಹೇಳ್ತಾ ಇರೋದು, ನನಗೆ ಅದರೊಳಗೆ ಆಸಕ್ತಿ ಇಲ್ಲ, ನನಗೆ ಒಗ್ಗು ಬರೋಲ್ಲ ಅಷ್ಟೇ. ಜನಪರ ಅಧಿಕಾರಿ ಬೇಕು, ನಿಮಗೆ ಜನಪ್ರಿಯ ಅಧಿಕಾರಿ ಬೇಕು. ಜನಪ್ರಿಯ ವ್ಯಕ್ತಿ ಅಧಿಕಾರಿ ಜನಪರ ಆಗಿರ್ತಾನೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ಜನಪರ ವ್ಯಕ್ತಿ ಅಧಿಕಾರಿ ಜನಪ್ರಿಯನಾಗ್ಬಿಡ್ತಾನೆ. ಆ ಜನಪ್ರಿಯತೆಯೇ ಈ ಸಮಸ್ಯೆ ನಿಮಗೆ.